ಅದನ್ನೇ ದೊಡ್ಡದಾಗಬಾರ್ದು ಅಂತ ಮನವಿ ಮಾಡ್ತಿದ್ದೀವಿ. ಮಧ್ಯೆ ಪ್ರವೇಶ ಮಾಡಿ ಕರೆದು ಎಲ್ಲ ಕೂತ್ಕೊಂಡು ಮಾತಾಡಿ ಏನೋ ತೀರ್ಮಾನ, ನೀವು ಏನಾರ ಮಾಡಿ ತೀರ್ಮಾನ ನಾವೆಲ್ಲ ಒಪ್ಕೋತೀವಿ ಶಾಸಕರು, ಬಟ್ ಏನೋ ತೀರ್ಮಾನ ಮಾಡಿ ಇದು ಚರ್ಚೆ ಆಗದೆ ನಿಲ್ಲಿಸ್ಕೊಡಿ ಅಂತ ಹೇಳ್ತಾ ಇದ್ದೀವಿ. ಇದು ಚರ್ಚೆ ಆಗಬಾರ್ದು ಮುಂದೆ, ಇದು ಮಂತ್ರಿಮಾರ ರೂಪ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಎಲ್ಲಿಲ್ವಾ ಅವ್ರಿಗೂ ಸಮಯ, ಅಲ್ಲೂ ಕೂಡ ಲೋಕಸಭೆಯಲ್ಲೂ ಕೂಡ ಬೇರೆ ಬೇರೆ ಚರ್ಚೆಗಳಿದ್ದಾವೆ, ಅವ್ರಿಗೂ ಕೂಡ ದೇಶದ ಸಮಸ್ಯೆ, ಬೇರೆ ಬೇರೆ ಸಮಸ್ಯೆಗಳು, ಅದ್ರ ಮಧ್ಯೆ ಇದನ್ನ ಗಮನ ಕೊಡೋಕೆ ಆಯ್ತಾ ಇಲ್ಲ. ಈ ಚುನಾವಣೆಗಳು ಇರ್ಬೋದು, ತಮಿಳುನಾಡು ಚುನಾವಣೆ ಇರ್ಬೋದು, ಅಸ್ಸಾಂ ಚುನಾವಣೆ ಇರ್ಬೋದು, ಇವೆಲ್ಲ ಚುನಾವಣೆಗಳಿರೋದ್ರಿಂದ ಅವ್ರು ಚುನಾವಣೆಗಳನ್ನು ಗಮನ ಹರಿಸ್ತಾವ್ರೆ. ಬಹುಶಃ ಚುನಾವಣೆ ಆದ್ಮೇಲೆ ಇದಕ್ಕೊಂದು ಅಂತಿಮವಾದ ರೂಪ ಬರ್ತದೆ ಅಂತ ನಾವು ಅನ್ಕೊಂಡಿದ್ದೀವಿ. 3 ತಿಂಗಳು 4 ತಿಂಗಳು ಆಯ್ತಿದ್ದು ಶುರುವಾಗಿ, ಬಟ್ ಈಗ ಚುನಾವಣೆ ಇರೋದ್ರಿಂದ ಅಸ್ಸಾಮು, ತಮಿಳುನಾಡು, ಸುಮಾರು ಕಡೆ ಕೇರಳ ಎಲ್ಲ ಚುನಾವಣೆ ಇರುತ್ತೆ. ಚುನಾವಣೆ ಆದ್ಮೇಲೆ ಬಹುಶಃ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿ ಇದಕ್ಕೊಂದು ಇತಿಶ್ರೀ ಆಡ್ತಾರೆ ಅಂತಕ್ಕಂಥ ಆಶಾಭಾವನೆ. ಅಲ್ಲ ಚುನಾವಣೆ ಏಪ್ರಿಲ್ ಚುನಾವಣೆ ಅಲ್ಲಿವರೆಗೂ ಕೂಡ ಬಹುಶಃ ಇದಕ್ಕೇನೋ ಒಂದು ಅಂತಿಮ ರೂಪ ಕಾಣಲ್ಲ ಅಂತ ಅನ್ಕೊಂಡಿದ್ದೀನಿ. ಅದಾದ್ಮೇಲೆ ಬಂದು ಹೈಕಮಾಂಡ್ ಅವರು ಎಲ್ಲ ಕೆಲವರೆಲ್ಲ ಚುನಾವಣೆ ಅವರಲ್ಲ, ವೇಣುಗೋಪಾಲ್ ಅವರು ಕೂಡ ಎಲ್ಲ ಚುನಾವಣೆ ಬಿಸಿ ಇದ್ದಾರೆ. ಚುನಾವಣೆ ಬಿಸಿ ಇರೋದ್ರಿಂದ ಆಮೇಲೆ ಚುನಾವಣೆಗಳು ಮುಗಿದ್ಮೇಲೆ ಆಮೇಲೆ ಒಂದು ತೀರ್ಮಾನ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಸರ್ಕಾರ ಹೊರೆ ಆಗ್ತಾ ಇದೆ. ಇಲ್ಲ, ನಾನು ಈಗಾಗಲೇ ಹಲವಾರು ಚರ್ಚೆ ಮಾಡಿದ್ದೀನಿ. ಉಳ್ಳೋರ್ಗೂ ಕೂಡ ಗ್ಯಾರಂಟಿ ಸಿಗ್ತಾ ಇದೆ, ಚೆನ್ನಾಗಿರೋರ್ಗೂ ಗ್ಯಾರಂಟಿ ಸಿಗ್ತಾ ಇದೆ. ಬಹುಶಃ ಮತ್ತೊಮ್ಮೆ ಈಗ ಒಂದು ಅರ್ಜಿ ಕಾಲ್ಫಾರ್ಮ್ ಮಾಡಿದ್ರೆ ಯಾರು ಬಡವರಿದ್ದಾರೆ, BPL ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ, ಅವ್ರಿಗೆ ಏನಾದ್ರು ಸಿಗ್ತಾರೆ, ನಮ್ಗೆ ಸ್ವಲ್ಪ ಈ ಗ್ಯಾರಂಟಿ ಇದರಲ್ಲಿ ಒಂದಷ್ಟು ಸೇವಿಂಗ್ಸ್ ಆಗ್ಬೋದು. ಅದ್ರಲ್ಲಿ ಅಭಿವೃದ್ಧಿ ಕಡೆ ಇನ್ನೂ ಹೆಚ್ಚು ಗಮನ ಕೊಡ್ಬೋದು. ಈಗ ಆಗಿರ್ತಕ್ಕಂಥ ಜೊತೆಗೆ ಇನ್ನೂ ಹೆಚ್ಚು ಅಭಿವೃದ್ಧಿ ಕಡೆ ಗಮನ ಕೊಡ್ಬೋದು ಸರ್ಕಾರ. ಮಾಡಿ ಅಂತ ನಾವು ಕೂಡ ಮನವಿ ಮಾಡಿದ್ದೀವಿ. ಪರಿಷ್ಕರಣೆ ಮಾಡ್ತಾ ಇಲ್ವಲ್ಲ ಸರ್ ಸರ್ಕಾರ? ಪರಿಷ್ಕರಣೆ ಮಾಡಿ ಅಂತ ಹೇಳ್ತಾರೆ. 2 ವರ್ಷ ಆಯ್ತಲ್ಲ, ಈಗ 2 ವರ್ಷ ಆದ್ಮೇಲೆ ಪರಿಷ್ಕರಣೆ ಮಾಡಿ ಯಾರಿಗೆ ಅವಶ್ಯಕತೆ ಇದೆ ಅವ್ರು ಕೊಡಿ. ಎಲ್ಲರಿಗೂ ಕೊಡ್ತಾ ಇದ್ದೀರಾ ನೀವು, ಎಲ್ಲರಿಗೂ ಕೊಡೋದ್ರಿಂದ ಪ್ರಯೋಜನ ಆಗಲ್ಲ. ಯಾರಿಗೆ ಅವಶ್ಯಕತೆ ಇದೆ ಅವಶ್ಯಕತೆ ತಕ್ಕಂತೆ ತೀರ್ಮಾನ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಈಗ ಎಲ್ರಿಗೂ ನೀವು ಬಸ್ಸಲ್ಲಿ ಫ್ರೀ ಕೊಡಕ್ಕಾಗಲ್ಲ. ನೀವೊಂದು ಮಾನದಂಡ ಇಟ್ಕೊಳ್ಳಿ, ಬಡವರಿಗೆ ಅಂತಾನೆ ಮಾನದಂಡ ಇಟ್ಕೊಂಡು ಬಡವರು ಕೊಡಿ. ಚೆನ್ನಾಗಿರೋರು ಫ್ರೀ ಆಗೋದು ಬಸ್ಸಲ್ಲಿ ಪ್ರಯೋಜನ ಏನು? ಅದಕ್ಕೆ ನಾವು ಮನವಿ ಮಾಡಿದ್ದೀವಿ, ಎಲ್ಲ ವಿಚಾರದಲ್ಲೂ ಮನವಿ ಮಾಡಿದ್ವಿ. ಇದನ್ನು ಪರಿಷ್ಕರಣೆ ಮಾಡಿ ನೀವು ಏನ್ ಗ್ಯಾರಂಟಿಗಳನ್ನ ಕೊಟ್ಟಿದ್ರಲ್ಲ ಇದನ್ನ ಒಂದ್ಸರಿ ಪುನರ್ ಪರಿಶೀಲನೆ ಮಾಡಿ ತೀರ್ಮಾನ ತಗೊಳ್ಳಿ. ಇದರಿಂದ ಸರ್ಕಾರಕ್ಕೆ ಒಂದಷ್ಟು ನಮ್ಗೆಲ್ಲ ಕೂಡ ಅನುಕೂಲ ಆಗ್ಬೋದು. ಡೆವಲಪ್ಮೆಂಟ್ ವಿಚಾರದಲ್ಲಿ ಸ್ವಲ್ಪ ಅನುಕೂಲ ಆಗ್ಬೋದು. ಅದಕ್ಕೆ ಗಮನ ಕೊಡಿ ಅಂತ ಮುಖ್ಯಮಂತ್ರಿಗಳಲ್ಲಿ ಉಪಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದ್ವಿ. ಯಾವ ವಿಚಾರವಾಗಿ ನಿರ್ಧಾರಣೆ ಆಗ್ತಿಲ್ಲ ಸರ್? ಒಂದು ನಾಯಕತ್ವ ವಿಚಾರವನ್ನು ಮನವಿ ಮಾಡ್ತಾ ಇದ್ದೀವಿ, ಪರಿಷ್ಕರಣೆ ವಿಚಾರವನ್ನು ಮನವಿ ಮಾಡ್ತಾ ಇದ್ದೀವಿ. ಯಾವ ವಿಚಾರಗಳು ಆಗ್ತಾನೆ ಇಲ್ಲ, ಎಲ್ಲ ನೆನಗುದಿಗೆ ಬಜೆಟ್ ಆದ ಮಾಡ್ತಾರೆ ಅಂತ ಮುಖ್ಯಮಂತ್ರಿ ಬಜೆಟ್ ಆದ ಗಮನ ಹರಿಸ್ತಾರೆ. ಬರ್ಡೇ ದಿನ ಬಜೆಟ್ಗಿಂತ ಮುಂಚಿತವಾಗಿ ಒಂದಿಷ್ಟು ಯೋಜನೆಗಳಿಗೆ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗೋಸ್ಕರ ಸೇರಿದ್ವಿ ಅಂತ ಕುಣಿಗಲ್ ರಂಗನಾಥ್ ಅವರು ಹೇಳ್ತಾ ಇದ್ದಾರೆ. ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಸಿಗ್ತಾ ಇಲ್ಲ, ಸಿಗ್ತಿಲ್ವಾ ಅಂತ? ಸಿಗ್ತಾ ಇದೆ, ಮನುಷ್ಯನ ತೃಪ್ತಿ ಆಗಿರೋಲ್ಲ. ನಮ್ಗೆ ಆಸೆ ಜಾಸ್ತಿ, ಕ್ಷೇತ್ರದ ಅಭಿವೃದ್ಧಿ ಆಸೆ ಜಾಸ್ತಿ. ನಮ್ಗೆ ಕೆಲಸ ಮಾಡ್ತಾ ಇದೀವಿ, ನೀವು ಕ್ಷೇತ್ರದಲ್ಲಿ ಕೇಳ್ಕೊಂಡು ಏನ್ ಕೆಲಸ ಮಾಡ್ತಾ ಇದೀವಿ ಅಂತ. ಆದ್ರೆ ಇನ್ನೂ ನಮ್ ಸರ್ಕಾರ ಆಯ್ತಲ್ಲ, ಇನ್ನೂ ಹೆಚ್ಚು ಹೆಚ್ಚು ಕೆಲಸ ಆಗ್ಬೇಕು ಅಂತ. ಪರ್ಟಿಕ್ಯುಲರ್ ನಿಮ್ ಟೀಮ್ ಎಷ್ಟೇ ಸರ್? ನಮ್ ಟೀಮ್ ಅಲ್ಲ, ಎಲ್ಲಾರು ನಮ್ ಟೀಮ್ ಅವ್ರ ಟೀಮ್, ನೀವೇ ಟೀಮ್ ಮಾಡ್ಬಿಟ್ಟಿರಲ್ಲ. ಹೆಂಗೆ ಒರಿಜಿನಲಿ ಸಿದ್ದರಾಮಯ್ಯ ಟೀಮ್ ರೀ, ಸಿದ್ದರಾಮಯ್ಯ ಕಾಂಗ್ರೆಸ್ JDS ಯಾಕೋ ಅಸಮಾಧಾನಗೊಂಡಂಗಿದ್ದೀರಿ ಸರ್? ಇಲ್ಲಪ್ಪ, ಅಸಮಾಧಾನ ಇಲ್ಲ, ಚರ್ಚೆಗೆ ಅಂತಿಮ ರೂಪ ಹೇಳಿದೆ ಅಂತಷ್ಟೇ. ನಾವು ಅವ್ರ ಪರ ಇವ್ರ ಪರ ಅಂತಲ್ಲ, ನಾವು ನಿಮ್ಮ ಈ ಚರ್ಚೆಗೆ ಅಂತಿಮವಾದಂತ ರೂಪವನ್ನ ಕೊಡಿ ಅಂತ ಈಗ ಮನವಿ ಮಾಡ್ತಾ ಇದೀವಿ ಅಷ್ಟೇ. ಈಗ ಅವ್ರ ಪರ ಇವ್ರ ಪರ ಸೇರ್ಕೊಳ್ಳೋದು, ಈಗ ನನ್ನ ಪರನೇ ಸೇರಿದವ್ರಲ್ಲ DK ಪರನ, ಅಂದ್ರೆ ಅಲ್ಲೇನು ಸಿದ್ದರಾಮಯ್ಯ ಪರ ಬಂದಿಲ್ವಾ? ನಾವೆಲ್ಲ DK ಪರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.